ಹಾಯ್ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೇನೆ. ನಾನಿವತ್ತು ದನ ಪೂಜೆಗೆ ಹೊರಟಿದ್ದೇನೆ, ಬನ್ನಿ. ಪೇರಲಲ್ಲಿ ಪೌಡ್ರು, ಲಿಪ್ಸ್ಟಿಕ್, ನಂದಷ್ಟೇ. ತುಂಬ ಚಳಿ ಉಂಟು, ಹಾಗೆ ಕೋಟ್ ಹಾಕೊಂಡು ಹೋಗ್ತಿದ್ದೇವೆ. ಗಾಡೀಲಿ ಹೋಗೋದು, ತುಂಬ ದೂರ ಇದೆ, ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ದೂರ ಇದೆ. ಅರ್ಧದಲ್ಲಿ ಗಾಡಿ ಇಟ್ಟು ಸ್ವಲ್ಪ ನಡೆಯುವುದು ಅಂತೇಳಿ. ತುಂಬ ಚಳಿ ಉಂಟಲ್ಲ, ಹಾಗೆ ಅರ್ಧ ತನಕ ಕೋಟ್ ಹಾಕೊಂಡು ಹೋಗುವ ಅಂತ. ಆಯ್ತಮ್ಮ, ಹೋಗೋಕೆ ಕಾಣ್ತಿಲ್ಲ ಅಲ್ಲ. ಈಗ 6 ಗಂಟೆಗೆಲ್ಲ ಬೆಳಿಗ್ಗೆ ಆಗೋದು. ಬೆಕ್ಕು ಲೈಟ್ ಹಾಕಿ ಕಾಣೋದೆಲ್ಲ ಗಾಡಿ ಇಟ್ಟು ನಡ್ಕೊಂಡು ಹೋಗುದು. ಅಂದ್ರೆ ಅಲ್ಲಿ ತೋಟ ಇದೆ, ಅಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗಲ್ಲ. ಹಾಗೆ ಇಲ್ಲದ್ರೆ ಒಂದು ಸುತ್ತಾಗಿ ಬರಬೇಕು. ಹಾಗೆ ಸ್ವಲ್ಪ ನಡೆಯುವ ಅಂತ. ನಾವು ಹೋಗ್ತಿರೋ ದೇವಸ್ಥಾನ ಕೊಲ್ಪಾಡಿ ಅಂತೇಳಿ, ಬೆಳಲು ಗ್ರಾಮ, ಬೆಳ್ತಂಗಡಿ ತಾಲೂಕು, ಸುಬ್ರಹ್ಮಣ್ಯ ದೇವರು ಇರೋದು. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಎಂತ ಕಾಣ್ತಿಲ್ಲ, ಫುಲ್ಲು ಕತ್ತಲೆ. ಅಲ್ಲಿ ಪ್ರಸಾದ ಕೊಟ್ಟರು, ಅದಕ್ಕಿದು ಪ್ರಸಾದ ನೈವೇದ್ಯ. ನಾವು ಆಯಿತು ಪೂಜೆಲ್ಲ ಆಗಿ ಹೊರಟದ್ದು. ಇಲ್ಲೊಂದು ಮನೆ ಉಂಟಲ್ಲಿ, ಪೂಜೆ ಆಗಿ ಬಂದ್ವಿ, ಮನೆಗೆ ರೀಚ್ ಆದ್ವಿ. ಫುಲ್ಲು ಮೈಂದುಂಟು, ಫುಲ್ಲು ಕಾಣ್ತಾ ಇಲ್ಲ. ಇವತ್ತು ಮಾತ್ರ ಚಳಿ ಸ್ವಲ್ಪ ಕಮ್ಮಿ, ಮೊನ್ನೆಂದೆಲ್ಲ ಫುಲ್ಲು ಚಳಿ. ಗಾಡಿಯಲ್ಲಿ ಹೋಗೋ ಮಾತ್ರ ಜಾಸ್ತಿ ಚಳಿ ಆಗ್ತಿತ್ತು. ನಾವಿವಾಗ ದನ ನೋಡ್ಕೊಂಬಲ್ಲಿಕ್ಕೆ ಹೋಗ್ತಾ ಇದ್ದೇವೆ. ದನಗಳನ್ನು ಗುಡ್ಡೆಗೆ ಬಿಟ್ಟಿದೆ. ಹಾಗೆ ನನ್ನ ಜೊತೆ ಅಮ್ಮ ಹಾಗೂ ನನ್ನ ಫ್ರೆಂಡ್ ಇದೆ, ಬನ್ನಿ. ಅದೊಂಥರ ಕಾಡು, ತುಂಬ ದೊಡ್ಡ ಕಾಡು, ನದಿಯೆಲ್ಲ ಹತ್ರ ಇದೆ. ಹಾಗೆ ಹೋಗ್ತಾ ಇದ್ದೇವೆ. ತುಂಬ ಬಿಸಿಲಿದೆ. ಹಾಗೆ ಇಲ್ಲಿ ನಾನು ಮೊದಲಿನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ, ಇಲ್ಲೇ ಹೋಗುದು. ಇವತ್ತು ರಜೆ, ಹಾಗೆ ವಿಡಿಯೋ ಮಾಡುವ ಅಂತ ಬಂದೆ. ಆಗಲೇ ನನ್ನ ಫ್ರೆಂಡ್ ಮಳ್ಳಿ, ಹೋಗು
ದೂರ ಇದೆ ಮಾತ್ರ. ಮನೆಯಲ್ಲಿ ಹುಲ್ಲಿಲ್ಲದಕ್ಕೆ ಗುಡ್ಡೆಗೆ ಬಿಟ್ಟರೆ ಆದರೆ ಹೊಟ್ಟೆ ತುಂಬುತ್ತದಲ್ಲ ಅಂತ ನೋಡೋದು. ಹೋಗುವ. ಬೆಳಿಗ್ಗೆ ದನಕ್ಕೆ ಪೂಜೆ ಹೋಗಿ ಈಗ ಸಂಜೆ ದನ ನೋಡ್ಕೊಂಬಲ್ಲಿಗೆ ಹೋಗೋದು. ಅವಳು ಬರುದಿಲ್ಲ. ಹೌದು, ಬಂದಿದ್ಲಾ? ಇವಳಿಗೆ ಭಾರಿ ಖುಷಿ ಅಂತ ಆ ಕಡೆ ಕಾಡಿಗೆ ಆಚೆ ನದಿದ ಆಚೆ ಎಲ್ಲ ಹೋಗೋದು ಅಂತ ಭಾರಿ ಖುಷಿ ಇವಳಿಗೆ. ಹೌದು, ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ, ಈ ಕಡೆಯಿಂದ ನೋಡ್ಕೊಂಡು ಹೋಗ್ಲಿಕ್ಕೆ ಹೋಗ್ತಿದ್ವಿ, ಮತ್ತೆ ಮೀನು ಹಿಡಿಲಿಕ್ಕೆ ಎಲ್ಲ ಹೋಗ್ತಾ ಇದ್ವಿ. ಎಲ್ಲರೂ ಹೇಳೋದು ತುಳುವಲ್ಲಿ ವಿಡಿಯೋ ಮಾಡಿ ಅಂತ. ಕೆಲವರು ಆಲ್ಮೋಸ್ಟ್ ಕನ್ನಡದಲ್ಲಿ ವಿಡಿಯೋ ಹಾಕಿ ಅಂತ ಹೇಳ್ತಾರೆ. ನಾನು ತುಳುವಲ್ಲಿ ಹಾಕ್ತಾ ಇದ್ದೆ. ಕೆಲವರು ಹೇಳ್ತಿದ್ರು ತುಳು ನಮಗೆ ಅರ್ಥ ಆಗಲ್ಲ, ಪ್ಲೀಸ್ ನಮಗೆ ನಿಮ್ಮ ಚಾನಲ್ ನೋಡಬೇಕು, ಕನ್ನಡದಲ್ಲಿ ಮಾಡಿ ಅಂತ. ಅದಕ್ಕೆ ಕನ್ನಡದಲ್ಲಿ ಮಾಡೋದು. ಕನ್ನಡದಲ್ಲಿ ಮಾಡಿದ್ರೆ ತುಳು ಅವರಿಗೆ ಸಹ ಅರ್ಥ ಆಗ್ತದೆ ಅಲ್ಲ, ಹಾಗೆ ವಚ್ಚಿತ್ತು. ಇಲ್ಲಿ ನಾವು ಸಣ್ಣದಿರುವಾಗ ನೆಲ್ಲಿಕಾಯಿ ಕೊಯ್ಲಿಕ್ಕೆ ಬರ್ತಾ ಇದ್ವಿ. ಇಲ್ಲಿ ಫುಲ್ಲೆಲ್ಲ ನೆಲ್ಲಿಕಾಯಿ ಮರನೇ ಇರೋದು. ಬಟ್ ಇವಾಗ ಅಷ್ಟು ಕಾಣ್ತಾ ಇಲ್ಲ. ಬಟ್ ಇಲ್ಲಿ ಇರೋದು ಎಲ್ಲ ನೆಲ್ಲಿಕಾಯಿ ಅಲ್ಲ, ಮರ ಸಹ ಕಾಣುದಿಲ್ಲ, ಕಮ್ಮಿ. ಇಲ್ಲೇ ದಾರಿ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ. ಅವ್ರು ಅಲ್ಲೇ ಹೋಗುದಾ ಅಂತಲ್ಲ, ಅಲ್ಲೇ ಹೋಗಿ ಮೀನು ಹಿಡಿಲಿಕ್ಕೆ ಹೋಗುದು. ಓ, ಎಲ್ಲಿ ಕಚ್ಚಪಾಯದಲ್ಲಿ ಹಗ್ಗ ಎಂತಕ್ಕೆ? ಹಗ್ಗ ಹಾಕಿದ್ದು ಅಂತ ಹೇಳಿದ್ರಿ? ಹಾಗೇನಾ? ಇಲ್ಲೆಲ್ಲ ನಾವು ಸೊಪ್ಪು ಮಾಡಲಿಕ್ಕೆ ಬರ್ತಾ ಇದ್ದೆ. ಇವಾಗ ರಜೆ ಇಲ್ಲಲ್ಲ, ಅಮ್ಮ ಅಪ್ಪ ಬರ್ತಾರೆ ಇಲ್ಲಿ ಸೊಪ್ಪು ಏರಿಲಿಕ್ಕೆ. ಈಗಾದ್ರೆ ನಾನಿದ್ದೇನೆ, ಇಲ್ಲಾದ್ರೆ ಅಮ್ಮ ಒಬ್ಬರೇ ಹೋಗ್ತಾರೆ ಗುಡ್ಡೆಗೆ. ಒಬ್ಬರೇ ಹೋಗಿ ಅಲ್ಲಿ ನದಿಯಲ್ಲಿ ಹೋಗಿ ದನ ಹೊಡ್ಸ್ಕೊಂಡು ಬರ್ತಾರೆ. ನೀರು ಕಮ್ಮಿ ಆಗಿದ್ರೆ ನೀವೇ ಹೋಗ್ತಿದ್ದದಲ್ಲ. ನೀರಲ್ಲಿ ನದಿಯಲ್ಲಿ ನೀರುಂಟು, ದಾಟ್ಲಿಕ್ಕೆ ನೀರು ಜಾಸ್ತಿ ಇದ್ರೆ ದಾಟ್ಲಿಕ್ಕೆ ಆಗಲ್ಲ. ಅಪ್ಪ ಆದ್ರೆ ಈಜಿಕೊಂಡು ಹೋಗ್ತಿದ್ರು. ಬಾ, ಒಳ್ಳೆ ಅಲ್ಲ, ನೀವು ಹೋದ್ರೆ ಬರ್ತಾಳ ಇವಳು. ಮನುಷ್ಯರಿಗಿಂತ ಜಾಸ್ತಿ ಬುದ್ಧಿ ನಾಯಿಗೆ ಉಂಟು. ನಾಯಿಗಿರುವ ನಿಯತ್ತು ಮನುಷ್ಯರಿಗಿಲ್ಲ. ಇದು ಗೊತ್ತುಂಟ ಗೈಸ್ ನಿಮಗೆ? ಇದು ಬೆತ್ತ ಗಿಡ ಅಂತ. ಅಂದರೆ ಅದು ಫುಲ್ಲು ಬಲ್ಲೆ ಆಗ್ತದೆ ಆಯಿತಾ. ಇದು ಫುಲ್ಲು ಅದು ಗಿಡ ನಡೋದು ಯಾಕೆ ಅಂತಂದರೆ ಇಲ್ಲಿ ಯಾರು ಹೋಗಬಾರ್ದು, ಅಂದರೆ ಬಲ್ಲೆ ಆದರೆ ಅಂದರೆ ಮರ ಕಡಿಲಿಕ್ಕೆ ಅದಕ್ಕೆಲ್ಲ ಹೋಗ್ತಾರಲ್ಲ, ಹೋಗಬಾರ್ದು ಅಂತೇಳಿ ಇದು ನಡೋದು. ಬಟ್ ಅದು ಒಂದೊಂದು ಉಂಟಲ್ಲಿ ದೊಡ್ಡ ಆಗಿದೆ, ಕೆಲವು ಹಾಗೇನೆ ಉಂಟು. ಆದರೆ ಪಾಪ ದನಗಳಿಗೆ ಹೋಗ್ಲಿಕ್ಕಾಗಲ್ಲ. ದನಗಳು ಎಂತ ಮಾಡ್ತದೆ? ದನಗಳು ಸೊಪ್ಪೆಲ್ಲ ತಿಂತದಷ್ಟೇ, ಸೊಪ್ಪು ಹುಲ್ಲು ಎಲ್ಲ ತಿಂತದೆ. ನೋಡಿ ಎಷ್ಟು ಚಂದ ಚಪ್ಪಲಿ ಉಂಟು, ಬೇಕಾ? ಇದು ಸಣ್ಣ ತೋಡು. ಈ ನೀರೆಲ್ಲ ಅಲ್ಲಿ ನದಿಗೆ ಸೇರ್ತದೆ. ನದಿಗೆ ಸೌಂಡ್ ಕೇಳ್ತುಂಟು, ನಿಮಗೆ ಕೇಳಲಿಕ್ಕಿಲ್ಲ, ನಾನು ಹೋಗ್ತೇನೆ. ಇಲ್ಲಿ ಹೋಗ್ಲಿಕ್ಕೆ ಭಾರಿ ಕಷ್ಟ. ಇದೊಂದು ಮರ ಫುಲ್ಲು ಬಲ್ಲಾಗಿದೆ. ಅಂದರೆ ಹಳ್ಳಿಯವರಿಗೆಲ್ಲ ಗೊತ್ತಿರ್ಬೋದು, ಈ ಕಡೆ ದನ ಎಲ್ಲ ಓಡಿಸೋದು, ಗುಡ್ಡೆಗೆಲ್ಲ ಗೊತ್ತಿರ್ಬೋದು. ಆದರೆ ಈಗ ಅಪರೂಪ, ಕಮ್ಮಿ, ದನಗಳನ್ನೆಲ್ಲ ಓಡಿಸೋದು ಕಮ್ಮಿ. ಆದರೆ ಈಗ ಗುಡ್ಡೆಗೆಲ್ಲ ಹೋಗೋದು ಕಮ್ಮಿ. ಅಂದರೆ ಸಿಟಿಯವರಿಗೆಲ್ಲ ಅಷ್ಟು ಗೊತ್ತಿಲ್ಲಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು. ಅವಳು ಸಹ ಬಂದ್ಲು. ಬಾ ಅಲ್ಲಿ ಹೌದಾ ಅಂತ. ಹಾಂ ಅಲ್ಲಿ ನದಿಯಲ್ಲಿ ಮೀನೆಲ್ಲ ಹಿಡಿತಾರೆ. ಅಲ್ಲಿ ನದಿಯಲ್ಲಿ ಇದುಂಟಲ್ಲ ಎಂತಂತ ಹೇಳಿದರೆ, ಒಲೆ ಹಾಕಿ ಬೆಂಕಿಯೆಲ್ಲ ಮಾಡಿ ಮೀನನ್ನು ಹಿಡಿದು ಅಲ್ಲೇ ಪದಾರ್ಥ ಮಾಡಿ ತಿಂದು ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ಅದಕ್ಕೆ ನಾಯಿಗಳು ಹೊರಟದ್ದು, ಏನಾದರೂ ಸಿಗ್ತದಾ ಅಂತ. ನೋಡಿ ಬಂತು, ನದಿ ಹತ್ರ ಬಂದ.
ಇದು ನೇತ್ರಾವತಿ ನದಿ, ಆ ಕಡೆ ಧರ್ಮಸ್ಥಳ ಆಯಿತು, ಈ ಕಡೆ ಪಟ್ರಾಮೆ ಆಯಿತು, ಇದು ನೇತ್ರಾವತಿ ನದಿ. ನೀರು ಕಮ್ಮಿ ಉಂಟಾ, ದಾಟ್ಬೋದಾ ಅಂತಲ್ಲ? ಮಳೆಗಾಲದಲ್ಲಿ ಮಳೆ ಟೈಮಲ್ಲಿ ನೋಡಿ ಇಲ್ಲಿ ತನಕ ನೀರು ಬರ್ತದೆ, ಈ ಮರದಿಂದ ಅಂತಲ್ಲ ಅಲ್ಲಿ ತನಕ ನೀರು ಬರ್ತದೆ, ಅದೀಗ ನೀರು ಕಮ್ಮಿ. ನೀರಿತ್ತು ಹೌದು, ಈಗ ದನಗಳು ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ. ಇಲ್ಲಿಗೆ ದೇವರ ಗುಂಡಿ ಅಂತ ಹೇಳೋದು, ಅಂದರೆ ಇದು ತುಂಬ ಗುಂಡಿ ಇರುವ ಪ್ಲೇಸ್. ಓ ಅಲ್ಲಿ ಅಲ್ಲ, ಅದಲ್ಲ ದೇವರ ಗುಂಡಿ, ಹಾಂ ಅದು ಸಾರಿ ಅದು, ಅದು ದೇವರ ಗುಂಡಿ ಅಂತ ಹೇಳೋದು. ಅದಕ್ಕೆ ಅಲ್ಲಿ ತುಂಬ ಗುಂಡಿ ಇರ್ತದೆ, ದಾಟ್ಲಿಕ್ಕೆಲ್ಲ ಭಾರಿ ಕಷ್ಟ. ಇಲ್ಲಿ ನೋಡಿ ಮಳೆಗೆಲ್ಲ ಬಂದದೆಲ್ಲ ಸಿಕ್ಕಾಕೊಂಡದ್ದು ನೋಡಿ, ಮರದಲ್ಲೆಲ್ಲ ಇದೆ ಪ್ಲಾಸ್ಟಿಕ್ ಫುಲ್, ಅದೇ ನೋಡಿ ಅಂತೆ ಮರದಲ್ಲೆಲ್ಲ ಪ್ಲಾಸ್ಟಿಕ್ ಸಿಕ್ಕಾಕೊಂಡದ್ದು. ಅದಂದ್ರೆ ಅಷ್ಟು ಜೋರು ದೊಡ್ಡ ಮಳೆ ಬರ್ತದಲ್ಲ, ದೊಡ್ಡ ಮಳೆಗೆಲ್ಲ ಇಲ್ಲೆಲ್ಲ ನೀರು ಬಂದಿರ್ತದೆ, ಪ್ಲಾಸ್ಟಿಕ್ ಎಲ್ಲ ಸಿಕ್ಕಾಕೊಂಡಿದೆ. ಇಲ್ಲಿ ನೋಡಿ ಬೆಂಕಿ ಹಾಕಿದ್ದು, ಬೆಂಕಿ ಹಾಕಿ ಮೀನೆಲ್ಲ ಪದಾರ್ಥ ಮಾಡಿ ತಿಂದೋಗಿದ್ದಾರೆ. ಹಾಂ 4 ಕಾಲ ಇಲ್ಲಿ ಒಂದೆಲ್ಲ ಜಾರಿದ್ರುಂಟಲ್ಲ ಅಲ್ಲಿ ನೀರಿಗೇನೆ. ಇದನ್ನು ನೋಡುವಾಗ ನನಗೆ ಹಿಮ ಹಿಮ ಥರ ಕಾಣ್ತದೆ. ಹೊಯ್ಗಿಲ್ಲ ಹೊಯ್ಗಿಲ್ಲ ಅಂತ ಹೇಳ್ತಾರೆ, ಇಲ್ಲಿ ಎಷ್ಟು ಹೊಯ್ಗೆ ಉಂಟು, ಆದರೆ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಅಷ್ಟೇ. ತಗೊಂಡೋದ್ರೆ ನನ್ನ ನೋಡಿಸ್ತಾರೆ, ನೀನೇ ವಿಡಿಯೋ ಮಾಡಿ ನೋಡಿ. ಇಲ್ಲಿ ಸಹ ಒಲೆಯಲ್ಲಿ ಬೆಂಕಿ ಮಾಡಿ ತಿಂದಿದ್ದಾರೆ ನೋಡಿ, ಮಸಾಲೆ ಸಾಂಬಾರು ಪೌಡರ್. ಇದನ್ನು ನೋಡುವಾಗ ಬೀಚಲ್ಲಿ ಹೋದಾಗ್ತದೆ, ಬೀಚಲ್ಲಿ ಹೀಗೇನಲ್ಲ ಹೊಯ್ಗೆ ಫುಲ್ಲು ಹೊಯ್ಗೆ ಇರ್ತದೆ ನೋಡಿ, ಎಷ್ಟುಂಟುಂಟು. ಸಮುದ್ರದಲ್ಲಿ ಹೀಗೆ ನೋಡಿ, ದನಗಳು ಹೋಗಿದವಿಲ್ಲ ಅಂತ ಈ ಹೆಜ್ಜೆ ನೋಡಿ, ಹೆಜ್ಜೆ ನೋಡಿ ಗೊತ್ತು ಬಡಿಸೋದು. ಅಂದರೆ ಇಲ್ಲಿ ಫುಲ್ ಹುಡುಕ್ಬೇಕಲ್ಲ. ಎಲ್ಲ ಬೊಳ್ಳಕ್ಕೆ ಬಿಟ್ಟದ್ದು ಎಲ್ಲ ಬೊಳ್ಳ ಬಂದು ಅದು ಎಲ್ಲ ಜಾಸ್ತಿ ಆಗಿ ಇಲ್ಲೇ ಉಂಟೆಲ್ಲ. ಐಸ್ ಕ್ರೀಮ್, ಓಹೋ ಚಿಕ್ಕು ಕಾಣುದೆಲ್ಲ ಮೇದ ದ ದ ಎಲ್ಲ ಸುಡ್ದಿಟ್ಟಿದ್ದಾರೆಲ್ಲ. ಫಿಶ್ ಮಸಾಲ, ಬಫ ಪೌಡರ್, ಇಲ್ಲೆಲ್ಲ ಮೇಯ್ದಿದ್ದಾವೆ ಅಲ್ಲ. ಅಲ್ಲೆಲ್ಲ ಕೆಳಗಡೆ ಇರ್ಬೋದು, ಇನ್ನು ಅಲ್ಲಿ ಸ್ವಲ್ಪ ಕೆಳಗೆ ಹೋದರೆ ಕೂಡಿಗೆ ಅಂತ ಹೇಳೋದು, ಕೂಡಿಗೆ ಅಂತ. ಕೂಡಿಗೆ ಕನ್ನಡದಲ್ಲಿ ಕೂಡಿಗೆ ಅಂತ ಹೇಳೋದು. ಕೂಡಿಗೆ ತುಳುವಲ್ಲಿ ಮಾರೆ, ಕನ್ನಡದಲ್ಲಿ ಕೂಡಿಗೆ ಅಂತ. ಮತ್ತೆ ಇನ್ನು ಸ್ವಲ್ಪ ಇರೋದು, ಆದರೆ ದನ ಕಾಣ್ತಾನಿಲ್ಲ, ಆಚೆ ಹೋಗಿ ಕಾಣ್ತಾನಿಲ್ಲ ಎಲ್ಲಿ ಸಹ. ಮೇ ದಾ ಅಗಲ್ಲಿ ಅಮ್ಮ, ಏಮ್ಮ ಅಗಲ್ಲಿ, ಓ ಇಲ್ಲಿದ್ದಾವೆ ಬನ್ನಿ. ಹಾಂ ಕಾಣ್ತವೆ, ಹೋಗಿಲ್ಲಿ ಬಲ್ಲಿ ಬೊಲ್ಲಿ, ಓ ಇಲ್ಲಿದ್ದಾವೆ. ಹಾಂ ಇದ್ದಾಳೆ ಇಲ್ಲಿ ಕಂಡು ಬಳ್ಳಿ. ಪಾಪ ಇಷ್ಟು ದೂರ ಬಂದಿದ್ದಾವೆ. ಬಾ 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 ಬಾ, ಆಗ ಕರೆದಾಗ ಗೊತ್ತಿದೆ ಅವಳಿಗೆ. ಬಾ 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 ಬಾ, ಹಾಲು ಕರೀಲಿಕ್ಕೆ ಉಂಟು, ಬಾ 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 ಬಾ. ಮನೆಗೆ ಹೋಗ. ಎಂತದ ಕಂಡು ನೋಡು, ಎಂತದು
ಸಿಕ್ಕಿದ. ಇನ್ನು ಹಾಲು ಕರೀಲಿಕ್ಕೆ ಉಂಟು, ಮತ್ತೆ ಡೈರಿಗೆ ಹೋಗ್ಲಿಕ್ಕಿದೆ. ಇದ್ದೆ ನದಿ. ದಾರಿಯೇ ಕಾಣಲ್ಲ, ಗುಹೆದೊಳಗೆ ಹೋದ್ರೆ ಕಾಣ್ತದೆ. ಆಯ್ತು, ಅವ್ರು ಬರ್ತಾರೆ, ನೀನು ಹೋಗು. ಮಗಳು ಬರಲಿಲ್ಲ ಅಂತ ಕರೆಯುದು. ಹೋಗೋಗ, ಅವರು ಬರ್ತಾರೆ. ಕೈಯಲ್ಲಿ ಒಂದು ಬೆತ್ತ, ಕಾಲಲ್ಲಿ 2 ಚಪ್ಪಲ್, ಹಿಡ್ಕೊಂಡು ದನವ ಮೇಯಿಸೋ. ಅಮ್ಮ ಹಿಂದೆಂದ ಬರ್ತಿದ್ದಾರೆ, ಕಾಣ್ತಿಲ್ಲ. ಹಾಗೆ ನಾನು ಇವರನ್ನು ನೋಡ್ಕೊಂಡು ಹೋಗ್ತೇನೆ. ಹಾಲು ಕರೀಲಿಕ್ಕೆ ಉಂಟಲ್ಲ, ಮತ್ತೆ ಅವರಾದ್ರೆ ಬರ್ತಾರೆ ಅಂತ. ಆಯಿತು, ದನ ಹುಡ್ಕೊಂಬಂದ್ವಿ ಮನೆಗೆ. ಬೆಳಿಗ್ಗೆ ಪೂಜೆ ಹೋಗಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬೈ ಬೈ. ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.